ರೋಟರಿ ಕ್ಲಬ್ ಆಫ್ ಬೆಂಗಳೂರು ಕನಕಪುರ ರಸ್ತೆ ವತಿಯಿಂದ ರೋಟರಿ ವರ್ಷ 2026-27 ಅಧ್ಯಕ್ಷೆ ರೋಟೇರಿಯನ್ ಉಮಾ ಸತ್ಯ ಹಾಗೂ ನೂತನ ನಿರ್ದೇಶಕ ಮಂಡಳಿಯ ಪದಗ್ರಹಣ ಸಮಾರಂಭವನ್ನು ವುಡ್ರೋಸ್ ಕ್ಲಬ್ನಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರೋಟೇರಿಯನ್ ಡಾಕ್ಟರ್ ಅನಿಲ್ ಗುಪ್ತಾ ಹಾಗೂ ಫಸ್ಟ್ ಲೇಡಿ ರೋಟೇರಿಯನ್ ಸಂಗೀತಾ ಗುಪ್ತಾ ಉಪಸ್ಥಿತರಿದ್ದರು. ಮುಖ್ಯ ಭಾಷಣಕಾರರಾಗಿ ನಿವೃತ್ತ IAS ಅಧಿಕಾರಿ ಡಾಕ್ಟರ್ CS ಕೇದಾರ್ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಾರಂಭದ ವಿಶೇಷ ಆಕರ್ಷಣೆಯಾಗಿ ನಿರ್ದೇಶಕ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರು ನಾವು ರೋಟರಿಯನ್ನು ಏಕೆ ಆಯ್ಕೆ ಮಾಡಿಕೊಂಡೆವು, ರೋಟರಿ ನಮಗೆ ಎಂದರೇನು ಎಂಬ ತಮ್ಮ ಅನುಭವಗಳನ್ನು ಹಂಚಿಕೊಂಡ ಹೃದಯ ಸ್ಪರ್ಶಿ ವಿಡಿಯೋ ಪ್ರದರ್ಶಿಸಲಾಯಿತು. ಇದು ರೋಟರಿಯ ಒಗ್ಗಟ್ಟಿನ ಆತ್ಮವನ್ನು ಮನೋಜ್ಞವಾಗಿ ಪ್ರತಿಬಿಂಬಿಸಿತು. ಕ್ಲಬ್ ವತಿಯಿಂದ 13 ಪರಿಣಾಮಕಾರಿ ಸಮುದಾಯ ಸೇವಾ ಯೋಜನೆಗಳನ್ನು ಅನಾವರಣಗೊಳಿಸಲಾಯಿತು. ಪ್ರತಿಯೊಂದು ಯೋಜನೆಯನ್ನು ಒಬ್ಬೊಬ್ಬ ನಿರ್ದೇಶಕ ಮಂಡಳಿ ಸದಸ್ಯರು ಮುನ್ನಡೆಸಲಿದ್ದಾರೆ. ಇದರ ಜೊತೆಗೆ ನಿರ್ಗಮಿತ ಅಧ್ಯಕ್ಷ ರೋಟೇರಿಯನ್ ವಿ ದೊರೈರಾಜ್ ಅವರ ನಾಯಕತ್ವದಲ್ಲಿ ರೋಟರಿ ವರ್ಷ 2025-26ರಲ್ಲಿ 80ಕ್ಕೂ ಹೆಚ್ಚು ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 37,000ಕ್ಕೂ ಅಧಿಕ ಜನರ ಬದುಕಿನಲ್ಲಿ ಸಕಾರಾತ್ಮಕ ಪರಿಣಾಮ ಉಂಟು ಮಾಡಿದ ಸಾಧನೆಯನ್ನು ಸಮಾರಂಭದಲ್ಲಿ ಸ್ಮರಿಸಲಾಯಿತು. ಶಿಕ್ಷಣ ಮತ್ತು ಸಾಕ್ಷರತೆಗೆ ಮೊದಲ ಸೇವಾ ಯೋಜನೆ. ಹೊಸ ರೋಟರಿ ವರ್ಷದ ಮೊದಲ ಸೇವಾ ಯೋಜನೆಯಾಗಿ ರೋಟರಿ ತನ್ನ ಪ್ರಮುಖ ಸೇವಾ ಕ್ಷೇತ್ರಗಳಲ್ಲಿ ಒಂದಾದ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸಿತು. ಅತ್ಯುತ್ತಮ ಶೈಕ್ಷಣಿಕ ಸಾಧನೆಗಾಗಿ ಜ್ಞಾನ ವಿಕಾಸ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿನಿಯರಾದ ಕುಶಲ ಪ್ರಿಯಾ ಮತ್ತು ಕುಸುಮ ಪ್ರಿಯಾ ಅವರಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಇವರು SSLC ಪರೀಕ್ಷೆಯಲ್ಲಿ ಕ್ರಮವಾಗಿ ರಾಜ್ಯ ಮಟ್ಟದಲ್ಲಿ 10ನೇ ಹಾಗೂ 17ನೇ ರ್ಯಾಂಕ್ ಗಳಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಇಬ್ಬರು ವಿದ್ಯಾರ್ಥಿನಿಯರು ವೈದ್ಯರಾಗುವ ಕನಸು ಹೊಂದಿದ್ದು ಪ್ರಸ್ತುತ ನೀಟ್ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಅವರ ಕನಸಿಗೆ ಬೆಂಬಲವಾಗಿ ಕ್ಲಬ್ ವತಿಯಿಂದ ತಲಾ 1 ಲ್ಯಾಪ್ಟಾಪ್ ಹಾಗೂ ನೀಟ್ ತರಬೇತಿ ಸಂಪನ್ಮೂಲಗಳ ವ್ಯವಸ್ಥೆ ಮಾಡಲಾಯಿತು. ಈ ಯೋಜನೆಗೆ ಅಗತ್ಯವಾದ ನಿಧಿಯನ್ನು ನಿರ್ಗಮಿತ ಅಧ್ಯಕ್ಷ ರೋಟೇರಿಯನ್ ವಿ ದೊರೈರಾಜ್ ಅವರ ನೇತೃತ್ವದಲ್ಲಿ ನಡೆಸಲಾದ ಕ್ರೌಡ್ ಫಂಡಿಂಗ್ ಅಭಿಯಾನ ಮೂಲಕ ಸಂಗ್ರಹಿಸಲಾಯಿತು. ಈ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಅವರು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ವಿದ್ಯಾರ್ಥಿನಿಯರು ಮತ್ತು ಅವರ ಕುಟುಂಬಗಳು ತಮ್ಮ ಸಾಮರ್ಥ್ಯವನ್ನು ನಂಬಿ ಶಿಕ್ಷಣ ಯಾತ್ರೆಗೆ ಬೆಂಬಲ ನೀಡಿದ ರೋಟರಿ ತಂಡಕ್ಕೆ ಮನದಾಳದ ಧನ್ಯವಾದಗಳನ್ನು ತಿಳಿಸಿವೆ. ಈ ಯೋಜನೆ ಯುವ ಪ್ರತಿಭೆಗಳನ್ನು ಪೋಷಿಸಿ ಶಿಕ್ಷಣದ ಮೂಲಕ ಶಾಶ್ವತ ಪರಿಣಾಮ ಸೃಷ್ಟಿಸುವ ರೋಟರಿಯ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 100 ಮಂದಿಯ ಉಪಸ್ಥಿತಿ, 30 ಸಹಾಧ್ಯಕ್ಷರ ಬೆಂಬಲ. ಈ ಸಮಾರಂಭದಲ್ಲಿ 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದು, ಅವರಲ್ಲಿ 30 ಸಹಾಧ್ಯಕ್ಷರು, ಕೋ-ಪ್ರೆಸಿಡೆಂಟ್ಸ್ ಉಪಸ್ಥಿತರಿದ್ದು, ಅಧ್ಯಕ್ಷೆ ರೋಟೇರಿಯನ್ ಉಮಾ ಸತ್ಯ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸೂಕ್ಷ್ಮ ಯೋಜನೆ, ನಿರ್ವಿಘ್ನ ನಿರ್ವಹಣೆ ಹಾಗೂ ಕ್ಲಬ್ನ ಭವಿಷ್ಯದ ದೃಷ್ಟಿಕೋನದ ಅರ್ಥಪೂರ್ಣ ಪ್ರಸ್ತುತಿ ಜಿಲ್ಲೆ ಮಟ್ಟದ ನಾಯಕರು ಮತ್ತು ಅತಿಥಿಗಳಿಂದ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಯಿತು. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ರೋಟೇರಿಯನ್ ಉಮಾ ಸತ್ಯ ಪ್ರತಿಯೊಂದು ಸಾಧನೆಗೂ ತಂಡದ ಸಮೂಹ ಪ್ರಯತ್ನದ ಫಲ ಎಂದು ತಿಳಿಸಿ ಕ್ಲಬ್ ಸದಸ್ಯರು ಹಾಗೂ ಸಹಾಧ್ಯಕ್ಷರ ನಿರಂತರ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಅವರು ತಮ್ಮ ಭಾಷಣದ ಕೊನೆಯಲ್ಲಿ 2026-27ರ ಅವಧಿಯಲ್ಲಿ ಸಮುದಾಯದಲ್ಲಿ ನಿಜವಾದ ಶಾಶ್ವತ ಪರಿಣಾಮ, ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಉಂಟು ಮಾಡುವ ಪರಿಣಾಮಕಾರಿ ಸೇವಾ ಯೋಜನೆಗಳನ್ನು ನಿರಂತರವಾಗಿ ಜಾರಿಗೊಳಿಸುವುದಾಗಿ ಕ್ಲಬ್ನ ಬದ್ಧತೆಯನ್ನು ಪುನರುಚ್ಚರಿಸಿದರು. ರೋಟೇರಿಯನ್ ಉಮಾ ಸತ್ಯ ಅಧ್ಯಕ್ಷರು, ರೋಟೇರಿಯನ್ ವಿ ದೊರೈರಾಜ್ ತಕ್ಷಣದ ಮಾಜಿ ಅಧ್ಯಕ್ಷರು, IPP ಹಾಗೂ ಕ್ಲಬ್ ಲರ್ನಿಂಗ್ ಫೆಸಿಲಿಟೇಟರ್ ರೋಟೇರಿಯನ್ ಪ್ರತಿಭಾ NT ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ಆಯ್ಕೆಯಾದವರು. ಪ್ರೆಸಿಡೆಂಟ್ ಎಲೆಕ್ಟ್ ರೋಟೇರಿಯನ್ ಸುರೇಶ್ ಕೃಷ್ಣ, ಉಪಾಧ್ಯಕ್ಷರು ಹಾಗೂ ಖಜಾಂಚಿ ರೋಟೇರಿಯನ್ ಧರ್ಮೇಂದ್ರ P, ರೋಟರಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸೇವಾ ಯೋಜನೆಗಳ ಅಧ್ಯಕ್ಷರು ರೋಟೇರಿಯನ್
ವರಲಕ್ಷ್ಮಿ ಬಾಲಾಜಿ ಶಾಂತಿ ಮತ್ತು ಸಂಘರ್ಷ ಪರಿಹಾರ ವಿಭಾಗದ ಅಧ್ಯಕ್ಷರು. ರೊಟೇರಿಯನ್ ವನೀಶ್ ಟಿ ಪ್ರಸಾದ್ ಅಂತಾರಾಷ್ಟ್ರೀಯ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ಶೋಯಬ್ ಅಬ್ಬಾಸ್ ಕ್ಲಬ್ ಮಾರ್ಗದರ್ಶಕರು. ರೊಟೇರಿಯನ್ ಸ್ಟೇಷನ್ ವೃತ್ತಿಪರ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ಡಾಕ್ಟರ್ ದೀಪಕ್ ಎಲ್ ಹೊಸ ಸದಸ್ಯತ್ವ ವಿಭಾಗದ ಅಧ್ಯಕ್ಷರು. ರೊಟೇರಿಯನ್ ದೀಪಾಲಿ ಎಂ ಖಯಾಲ್ ಕ್ಲಬ್ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ದೇವಯಾನಿ ಜಾಧವ್ ಸಮುದಾಯ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ಹೇಮಮಾಲಿನಿ ಯುವ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ಅನುಪಮಾ ವಿಎಸ್ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗದ ಅಧ್ಯಕ್ಷರು. ರೊಟೇರಿಯನ್ ಡಾಕ್ಟರ್ ರಿನೇಟ್ ಸ್ಯಾಮ್ಯುಯಲ್ ಆರೋಗ್ಯ ಸೇವೆಗಳ ಅಧ್ಯಕ್ಷರು. ರೊಟೇರಿಯನ್ ಮನೋಜ್ ಶ್ರೀವಾತ್ಸವ ಕ್ಷೇಮ ಹಾಗೂ ಫಿಟ್ನೆಸ್ ವಿಭಾಗದ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. I am here at the installation of Rotary Bangalore Kanakpura installation, where President Uma Satya was installed as the president of the club Rotary Bangalore Kanakpura. She is the 7th president of Rotary Bangalore Kanakpura, and she was able to announce many meaningful and impactful projects today in line with the Rotary thinking and in line with the Rotary District 3191 project ideas. We are all synchronized together. The month of July is installation month, where we install the club leaders to Rotary, and it is also a membership month where we induct new members to Rotary World and make them part of the Rotary family. Rotary District 3191 during the year 26-27 has launched many impactful projects in the field of water, environment, health and hygiene, visually challenged people, and also for the vocational services. And I am so happy that all my club leaders in the District 3191 are supporting together towards this cause and towards these projects, and together will work to create a lasting impact in the community and in the society. Thank you. Myself, Rotarian V. Durairaj, immediate past president. Today we celebrated our club's installation. Our club president and board members were installed today. During this installation, we did our first project for recognizing school toppers who came 10th standard. We given them 30K each as a scholarship, and one laptop we provided for their higher education, and they are aspirants of NEET. They want to become a doctor. So from the crowd fund we supported them. Thank you. I'm Uma Satya. I'm from Rotary Bangalore Kanakpura Road. It was the installation for our club, and I'm so very thankful to my club members and also the District Governor Anil Gupta sir and First Lady Sangeeta ma'am for coming and making it such a big successful event. And we are going to launch 14 impactful projects, out of which one project we have already done, executed during this installation program, and we will be doing more and more. We will need help from lot of people like you. Please do join us. Either lend your support our project, or please do join our club. Thank you so much. ಹೆಸರು ಪ್ರತಿಮಾ ಅಂತ. ನಾನು ರೋಟ್ರಿ ಕನಕಪುರ ರೋಡ್ ಕ್ಲಬ್ಗೆ ಸೆಕ್ರೆಟರಿ ಆಗಿದ್ದೀನಿ. ನಮ್ಮದು ಮೇಯ್ನಾಗಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಇಚ್ಛೆಯಿಂದ ಬಂದಿದ್ದೀವಿ ಇಲ್ಲೆಲ್ಲರೂ. ನಾವು ಮತ್ತು ನಮ್ಮ ಪ್ರೆಸಿಡೆಂಟ್ ಆದ ಉಮಾ ಸತ್ಯ ಅವರು, ಮತ್ತು ಹಳೆಯ ಇವರು ಪ್ರೆಸಿಡೆಂಟ್ ಆದ ದುರೈರಾಜ್ ಅವರು, ಮತ್ತು ಧರ್ಮೇಂದ್ರ ಸರು, ನಾವೆಲ್ಲ ಸೇರಿ ಒಂದು ಇಂಪ್ಯಾಕ್ಟ್ಫುಲ್ ಪ್ರಾಜೆಕ್ಟ್ ಅನ್ನೋದು ಮಾಡೋಣ ಅಂತ ಇದ್ದೀವಿ. ಸೊ ಎಲ್ಲರಿಗೂ ಸೊಸೈಟಿಗೆ ನಾವು ಆದಷ್ಟು ಕಮ್ಯುನಿಟಿಯವರಿಗೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಕ್ಲಬ್ನ ಮುಂದೆ ತರಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಸಹಕಾರದಿಂದ ಅಥವಾ ಹಣದಿಂದ ಅಥವಾ ನಿಮ್ಮ ಸಹಾಯದಿಂದ ನಮಗೆ ಮುಂದುವರಿಯೋಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಬೆಂಗಳೂರು ರೋಟ್ರಿ ಕನಕಪುರ ರೋಟ್ರಿ ಕ್ಲಬ್ಬು ಬಹಳ ವಿನೂತನವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು ಹೊಸ ಮೆಂಬರ್ಸ್ಗೆ ನಮ್ಮ
ರೋಟ್ರಿ ಪ್ರೆಸಿಡೆಂಟ್ ಆದ ಉಮಾ ಸತ್ಯ ಅವರ ಸಾರಥ್ಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಆಯಾಮಗಳ ಸಮಾಜಗಳ ಎಲ್ಲ ಆಯಾಮಗಳಲ್ಲಿ ನಮ್ಮ ಒಂದು ಸಮಾಜದ ನೆಲೆಗಟ್ಟಿನ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಕೆಳಸ್ತರದ ವ್ಯಕ್ತಿಗಳನ್ನು ಕೆಳಸ್ತರದ ವರ್ಗದನ್ನು ಮೇಲೆತ್ತುವಂಥ ಒಂದು ಬಹಳ ಮಹತ್ವವಾದ ಕೆಲಸವನ್ನು ನಾವು ನಿಭಾಯಿಸೋದಕ್ಕೆ ಹೊರಟಿದ್ದೀವಿ. ಇದಕ್ಕೆ ರೋಟ್ರಿ ಕನಕಪುರ ಸಂಸ್ಥೆ ಬರೀ ಕನಕಪುರ ರಸ್ತೆಗೆ ಸೀಮಿತವಾಗಲ್ಲದೆ ದೇಶವ್ಯಾಪಿ ನಮ್ಮ ಕೆಲಸವನ್ನು ಗುರುತಿಸೋಂಥ ಕೆಲಸವನ್ನು ಮಾಡೋಕ್ಕೆ ಎಲ್ಲರೂ ಸಹಕಾರ ನೀಡ್ತಾರೆ ಅಂತ ನಾವು ನಂಬಿದ್ದೀವಿ.